ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಚಪಾತಿ ತೋರಿಸ್ತಾ ಇದ್ದೇನೆ ನಿಮಗೆ. ಚಪಾತಿ ಹೇಗಂದ್ರೆ ಇದು ಗ್ಯಾಸು ಉಳಿತಾಯ ಮಾಡೋ ಚಪಾತಿ ರೀ. ಒಂದೇ ಚಪಾತಿಯಲ್ಲಿ 3 ಚಪಾತಿನ ತೋರಿಸ್ತಾ ಇದ್ದೇನೆ ನೋಡ್ರಿ ನಿಮಗೆ. ಅದು ಹೇಗಂತ ನೋಡ್ಕೊಂಬರೋಣ ಬನ್ನಿರಿ. ಅದಕ್ಕಿಂತ ಮುಂಚೆ ಎಲ್ಲರೂ ನಾವು ವಿಡಿಯೋ ನೋಡೋರೆಲ್ಲರೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಮೊದಲಿಗೆ ಈ ಥರನ 3 ಉಳ್ಳಿ ತೊಗೋಬೇಕ್ರಿ. 3 ಉಳ್ಳಿನ ಚೆಂದಾಗಿ ಹುಳಿ ಮಾಡ್ಕೊಂಡು ತೀಡ್ಕೋಬೇಕ್ರಿ. ಈಗ ತೀಡ್ಕೊಂಡು ಇದಕ್ಕೆ ಒಂದೊಂದಕ್ಕೆ ಎಣ್ಣೆ ಹಚ್ಬೇಕು ನೋಡ್ರಿ. ಈ ಥರ ಹಿಟ್ಟು ಹಚ್ಚಿ ಇಟ್ಕೋಬೇಕ್ರಿ. ಈಗ 3ನ ತೀಡ್ಕೋತೀನಿ ನೋಡ್ರಿ. ನೋಡಿ, ಈ ಥರ 3 ಉಳ್ಳಿನ ತೀಡ್ಕೊಂಡು ನೋಡ್ರಿ. ಈಗ ಇದಕ್ಕೆ ಎಣ್ಣೆ ಹಚ್ತೀನಿ ನೋಡ್ರಿ. ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಕಡೆ ಸವರ್ಬೇಕ್ರಿ. ಸವರ್ಕೊಂಡು ಒಂದರ ಮೇಲೆ ಒಂದು ಇಡೋದು ನೋಡ್ರಿ. ಈ ಥರ ಚೆಂದ ಸವರಿ ಈಗ ಇಡ್ತೀನಿ ನೋಡ್ರಿ. ಎರಡಕ್ಕೆ ಹಚ್ಚದ್ರಿ, ಎಣ್ಣೆ 3ಕ್ಕೆ ಹಚ್ಚೋದಿಲ್ರಿ. ಎರಡಕ್ಕೆ ಹಚ್ಚಿ ಒಂದನ್ನದ ಹಾಗೆ ಇಟ್ಬಿಡೋದು. 2 ಇದಾವೆ ಈಗ ನೋಡ್ರಿ. ಅದೇ 2 ಹಚ್ಚಿನಲ್ರಿ, ಒಂದು ಬುಡಕ್ಕೆ, ಒಂದು ನಡವರ್ಕ, ಒಂದು ಮ್ಯಾಲೆ ಇಟ್ಟಿ ನೋಡ್ರಿ. ಈಗ ಇದನ್ನು ತೀಡ್ಕೊತೀನಿ ನೋಡ್ರಿ. ಈ ಥರ ಚೆಂದಾಗಿ ತೆಗ್ಕೋಬೇಕ್ರಿ. ಯಾರಾದರೂ ಬೀಗರು ಬಂದಾಕರ ಅರ್ಜೆಂಟಾಗಿ ಚಪಾತಿ ಮಾಡ್ಕೊಂಡ್ರೆ ಒಂದೊಂದು ಮಾಡೋಕಿನ ಈ ಥರ ನಾವು ಎಣ್ಣೆ ಹಚ್ಕೊಂಡು 3 ಉಳ್ಳಿ ಮಾಡ್ಕೊಂಡು ಮಾಡಿದ್ರೆ ಒಂದೇ ಚಪಾತಿಯಾಗ 3 ಚಪಾತಿ ರೆಡಿ ಆಗ್ತವೆ ನೋಡ್ರಿ. ಜಲ್ದಿ ಚಪಾತಿನೂ ಆಗ್ತದ್ರಿ, ಗ್ಯಾಸು ಉಳಿತಾಯ ಆಗ್ತದ. ಎಷ್ಟು ಮಂದಿ ಬಂದರೂ ಬಡ ಚಪಾತಿ ಮಾಡ್ಬೋದು ನೋಡ್ರಿ. ಈ ಥರ ಮಾಡಿ ಈಗ ಹಂಚಿಗೆ ಹಾಕ್ತೀನಿ ನೋಡ್ರಿ. ಈಗ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತಾರೆ. ಈಗ ಹಾಕೋದು ನೋಡಿ ಹಂಚಿಗೆ. ಒಂದು ಸ್ವಲ್ಪ ಮ್ಯಾಲ ಎಣ್ಣೆ ಹಚ್ಕೋತಾರೆ. ಈಗ ಇದನ್ನು ತಿರಾಕ್ತೀನಿ ನೋಡ್ರಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಲ್ರಿ. ನೋಡ್ರಿ ಯಾವ ಥರ ಉಪ್ಪಾಕತ್ತವತ್ತ. ಈ ಚಪಾತಿ ಸಾಫ್ಟು ಆಗ್ತಾವ್ರಿ. ಅದು ಪದರ ಭಾಳ ಚಂದ ಆಗ್ತಾವ ನೋಡ್ರಿ ಚಪಾತಿ. ಈ ಥರ ಅರ್ಜೆಂಟ್ ಯಾರು ಬೀಗರು ಬಂದಾಕರೆ ಬಡ ಮಾಡ್ಬೋದು ನೋಡ್ರಿ ಚಪಾತಿ. ಗ್ಯಾಸ್ ಅಂತ ಭಾರಿ ಉಳಿತಾಯ ಆಗ್ತದೆ. ಈಗ ಇದನ್ನು ತಿರಾಕ್ತೀನಿ ನೋಡ್ರಿ. ಆಲ್ರೆಡಿ ಈಗ ಪದರ ಹೊಸಾಕತ್ತದ ರೀ. ನೋಡಿರಿ ಒಂದು ಪದರ ಎಷ್ಟು ಇದು ಅನ್ಸಾಗ್ತದೆ ನೋಡಿರಿ. ಇದೇ ಥರ ಚೆಂದಾಗಿ ಬೇಯಿಸ್ಕೋಬೇಕ್ರಿ. ಈ ಥರ ಬಳಸಿ ಬೇಯಿಸ್ಕೊತೀನಿ ನೋಡ್ರಿ. ಮತ್ತು ಊಟ ಮಾಡಿ ಮತ್ತೆ ಬೇಯಿಸ್ತೀನಿ ನೋಡ್ರಿ. ಇಂಥ ಟೈಮು ಉಳಿತಾಯ ಆಗತ್ತೆ ರೀ, ಗ್ಯಾಸ್ ಉಳಿತಾಯ ಆಗತ್ತೆ ನೋಡ್ರಿ. ಈಗ ನೋಡ್ರಿ ಬೈದದ್ರಿ. ಈಗ ಇವಾಗ ತೋರಿಸ್ತದೆ ನೋಡ್ರಿ. ಬಿಸ್ತದ ಈಗ ನೋಡ್ರಿ. ಇದು ಮೊದಲನೇ ಪದರ ಬತ್ರಿ.
ಈಗ ಎರಡನೇ ಪದರನೂ ತೆಗಿತದೆ ನೋಡಿರಿ. ಎರಡನೇ ಪದರ ತೆಗೆದೇವ್ರಿ. ಇದು ಮೂರನೇ ಪದರ ನೋಡಿರಿ. ಒಂದನೇ ಪದರ ರೀ ನೋಡಿರಿ. ಇದು ಎರಡನೇ ಪದರ, ಮೂರನೇ ಪದರ ನೋಡಿರಿ. ಎಷ್ಟು ಭಾರಿ ಆಗ್ಯಾವ್ರಿ ಚಪಾತಿ. ಒಂದಕ್ಕಿಂತ ಒಂದು ಮತ್ತು ಇದ್ದೇ ಅಗದಿ ಸಾಫ್ಟ್ ಆಗ್ಯಾವ ನೋಡಿರಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿ ಈಗ ಮತ್ತೆ ಮೂರನ್ನ ತಿಳ್ಕೊಂಡಿನ್ರಿ. ಈಗ ಎರಡಕ್ಕೆ ಎಣ್ಣೆ ಹಚ್ಕೋತೀನಿ ನೋಡಿರಿ. ಈಗ ಇದನ್ನು ಎಲ್ಲ ಕಡೆ ಚೆಂದಾಗೆ ಸವರೋದ್ರಿ. ಈಗ ನೋಡಿರಿ ಎರಡಕ್ಕೆ ಎಣ್ಣೆ ಹಚ್ಕೊಳ್ಳೋದ್ರಿ. ಈಗ ನೋಡಿರಿ ಅದು ಒಂದ್ರ ಮ್ಯಾಗ ಅದು ಇಡೋದ್ರಿ. ಮತ್ತು ಎಣ್ಣೆ ಹಚ್ಚಿದ್ದೆ ಮ್ಯಾಗ ಮಾಡೋದ್ರಿ. ಈಗ ಇದೇ ಒಂದು ಎಣ್ಣೆ ಹಚ್ಚಲ್ಲ ಅದು ಅದ್ರ ಮ್ಯಾಗ ಇಡೋದ್ರಿ. ಈಗ ಹಿಟ್ಟು ಹಚ್ಕೊಂಡು ತಿಡ್ತದೆ ನೋಡಿರಿ. ಈಗ ದೊಡ್ಡದು ಮಾಡ್ಕೊಂಬರ್ತೀನಿ ರೀ. ಈಗ ದೊಡ್ಡದು ಮಾಡ್ಕೊಂಬಂದೀನಿ ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ತೀನಿ ನೋಡಿರಿ. ಒಂದೇ ಚಪಾತಿ ತೀಡುವಟ್ಟು ಟೈಮ್ ರೀ. ಆದ್ರೆ 3 ಚಪಾತಿ ರೆಡಿ ಆಗ್ತಾವೆ. ಈಗ ಹಂಚಿಗೆ ಹಾಕ್ತೀನಿ ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಹಚ್ತಾರೆ. ಒಂದು ಸ್ವಲ್ಪ ಬೈಯೋದು. ಈಗ ತಿರಾಗ್ತದೆ ನೋಡಿರಿ. ಈಗ ನೋಡಿರಿ ಇದನ್ನು ಚೆಂದಾಗಿ ಒಬ್ಬಾಗತ್ತದ ಬಳಸ್ತೀನಿ ನೋಡ್ರಿ. ಇದೇ ಥರ ಚೆಂದಾಗಿ ಹೊಳಸಾಡಿ ಬೇಯಿಸ್ಕೋಬೇಕು ನೋಡಿರಿ. ಈಗ ನೋಡಿರಿ ಚೆಂದಾಗಿ ಬೇಯಿಸ್ಕೊಂಡಿದ್ರಿ. ತೆಗಿತೀನಿ ನೋಡಿರಿ. ಈಗ ನೋಡಿರಿ ಚಪಾತಿನ ಬಿಚ್ಚಿ ತೋರಿಸ್ತೀನಿ ನೋಡಿರಿ. ಪದರ ನೋಡಿರಿ. ಒಂದನೇ ಪದರ ನೋಡಿರಿ ಎಷ್ಟು ಭಾರಿ ಬರಾಗತ್ತದ ನೋಡಿರಿ. ಸುಡ್ಲಾಗತ್ತದ್ರಿ. ಒಂದು ಪದರ ಬತ್ರಿ. ಈಗ ಎರಡನೇ ಪದರನ ತೆಗಿತಾ ಇದ್ದೇನೆ ನೋಡಿರಿ. ಫುಲ್ ಇನ್ನೇನು ಜಸ್ಟ್ ತೆಗ್ದೇನಂದ್ರೆ ಕೈಯಾಗಿ ಹಿಡ್ಯಾಕೆ ಬರೋಲ್ರಿ, ಅಷ್ಟು ಸುಡಾಗತ್ತದ್ರಿ ನೋಡಿರಿ. ಎರಡನೇ ಪದರು ತೆಗ್ದೇವ್ರಿ. ಇದು ಮೂರನೇ ಪದರ. ಈಗ ಒಂದು ಪ್ಲೇಟ್ನಾಗ ಇಟ್ಟು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಎರಡನೇ ಪದರು, ಇದು ಮೂರನೇ ಪದರು. ಈಗ ಪ್ಲೇಟ್ನಾಗ ಇಡ್ತೀನಿ ನೋಡಿರಿ. ಈಗ ನೋಡಿರಿ ಎಲ್ಲ ಚಪಾತಿನ ಇಟ್ಕೊಂಡೀನಿ ರೀ. ಇದೇನು ಅದಲ್ರಿ, ಇದೊಂದು ನಡುವಿಂದು ಈ ಥರ ಕಾಣಿಸುತ್ತೆ ರೀ ಇದು. ಯಾಕಂದ್ರೆ ನಡುವಿನ ಚಪಾತಿ ನಡ್ಬರ್ಕೆ ಇದಿರ್ತದಲ್ರಿ ಇದು. ಅದಕ್ಕೆ ಈ ಥರ ಇದು ಹಿಂಗೆ ಕಾಣಿಸ್ತದೆ ರೀ ನೋಡಿರಿ. ಈ ಥರ ಮಾಡಿದೆ ನೋಡಿರಿ ಪದರಿನ ಚಪಾತಿ. ಒಂದು ಚಪಾತಿ ಮಾಡಿದ್ರೆ 3 ಚಪಾತಿ ರೆಡಿ ರೀ. ಗ್ಯಾಸ್ ಮತ್ತು ಟೈಮ್ ಎರಡೂ ಉಳಿತದೆ ನೋಡಿರಿ. ಈ ಚಪಾತಿ ವಿಡಿಯೋನ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮಸ್ತ್ ಅಂದ್ರೆ ಮಸ್ತಾಗಿ ನೋಡಿರಿ ಚಪಾತಿ. ನಮಸ್ಕಾರ ರೀ ಎಲ್ಲರಿಗೂ. ನೋಡಿರಿ 1 ಚಪಾತಿ ಮಾಡಿದ್ರೆ 3 ಚಪಾತಿ ರೀ. 2 ಚಪಾತಿ ಮಾಡಿದ್ರೆ 6, 3 ಚಪಾತಿ ಮಾಡಿದರೆ 9 ಚಪಾತಿ ರೆಡಿ ನೋಡಿರಿ. ಎಷ್ಟು ಗ್ಯಾಸ್ ಉಳಿತಾಯ ಆಗುತ್ತೆ ರೀ. ಈ ಥರ ನೀವು ಮಾಡಿ ನೋಡಿರಿ. ಕಮೆಂಟಲ್ಲಿ ತಿಳಿಸ್ರಿ ನಮಗೆ. ನಮಸ್ಕಾರ ರೀ ಎಲ್ಲರಿಗೂ.